ಹಲೋ ಫ್ರೆಂಡ್ಸ್, ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿ ಫೋಟೋಸ್ಗೆಲ್ಲ ಕುಂಕುಮ ಇಟ್ಕೊಂಡು, ನಮ್ಮ ಮನೇಲಿ ಮಕ್ವಾಣ ಇದೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ ಸಾಮಾನ್ಯವಾಗಿ ನಿನ್ನೆ ಮಂಗಳವಾರ, ಆ್ಯಕ್ಚುಲಿ ನಾನು ಶುಕ್ರವಾರ ಮಂಗಳವಾರ ಎಲ್ಲ ಕಲಶ ಯಾವತ್ತೂ ತೆಗೆಯಲ್ಲ. ನಾನು ಬುಧವಾರ ಅಥವಾ ಗುರುವಾರ ಈ ಥರ, ಶುಕ್ರವಾರ ಪೂಜೆ ಮಾಡಬೇಕು ಅಂದರೆ ಗುರುವಾರ ಈ ಥರ ಪೂಜೆ ಮಾಡ್ಕೊತೀನಿ. ಎಲ್ಲ ಕ್ಲೀನ್ ಮಾಡಿ ಮಕವಾಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ಮಗ ಇದ್ದ, ಅವನಿಗೆ ಸಮಾಧಾನ ಮಾಡಿ ಸ್ವಲ್ಪ ತಿರ್ಗಾ ಅವನ್ನ ಹಂಗೆ ಮಲಗಿಸಿ, ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾವಿವಾಗ ಊರಿಗೆ ಹೊರಡಬೇಕು. ಯಾಕೆ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ನಮ್ಮ ಹಳ್ಳಿ ಕಡೆ ಸ್ಪೆಷಲ್ಲು ಅಂದರೆ ನಾನ್ ವೆಜ್ಜು ಅಂತಲ್ಲ, ಹಿರಿಯರಿಗೆ ಪೂಜೆ ಮಾಡ್ತಾರೆ ಸಿಹಿಲೇನೆ. ಊರಿಗೆ ಹೋಗೋಕ್ಕೆ ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಅಲ್ಲಿಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಳ್ತಾ ಇದ್ದೆ. ನನ್ನ ಮಗ ಅಂತೂ ದ್ರಾಕ್ಷಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನ ಕೈಯಲ್ಲಿ ಒಂದು ದ್ರಾಕ್ಷಿ ಕೊಟ್ಟಿದ್ದೆ, ಹಾಗಾಗಿ ಅವನು ಅದನ್ನ ಇಟ್ಕೊಂಡು ತಿಂತಾ ಇದ್ದ. ಅಷ್ಟರಲ್ಲಿ ಅವ್ರ ಅಪ್ಪ ಕರೆದ್ರು, ಹಾಗಾಗಿ ಅವನು ಅವ್ರ ಅಪ್ಪನ ಹತ್ರ ಹೊರಡಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ದೇವಸ್ಥಾನಕ್ಕೆ ಹೋಗೋಣ, ಹಂಗೆ ದೇವಸ್ಥಾನಕ್ಕೂ ಹೋಗಬೇಕು. ಹಾಗೆ ಸಮಾಧಿಲಿ ಅಂದರೆ ನಮ್ಮ ಹಿರಿಯರು ಆವಾಗಲಿಂದ ಯಾರ್ಯಾರು ಎಷ್ಟು ತಲೆಮಾರು ಸತ್ತಿದ್ದಾರೋ ಅವ್ರಿಗೆಲ್ಲ ಎಡೆ ಇಟ್ಟು ಪೂಜೆ ಮಾಡ್ತೀವಿ ನಾವು ಈ ಶಿವರಾತ್ರಿ ಹಬ್ಬಕ್ಕೆ. ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾವು ಪೂಜೆ ಮಾಡ್ತಾ ಇರೋದು ಗದ್ದೆಲಲ್ವಾ, ಅಲ್ಲಿ ಒಂದಿಲ್ಲ ಅಂತಂದ್ರೂ ನಮ್ಮ ಮಾವ ಆಗಿರ್ಬೋದು ಯಾರಾದರೂ ಬೈತಾರೆ ಅಂತ ಹೇಳಿ ನಿಧಾನಕ್ಕೆ ಇಲ್ಲೇ ನೋಡಿಕೊಂಡು ಇಟ್ಕೊಬಿಟ್ರೆ ಆಮೇಲೆ ಗದ್ದೆಯಿಂದ ಮನೆಗೆ ಬಂದು ತಗೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಎಲ್ಲ ಮನೆಯಲ್ಲೇ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೆ. ಹಾಗೆ ನಾವು ಪೂಜೆ ಮಾಡೋದು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಅವ್ರದ್ದೊಂದು ಆಶೀರ್ವಾದ ಮಕ್ಕಳಿಗೆಲ್ಲ ಇರಲಿ ಅಂತ. ನೀವು ಇನ್ನು ಅಲ್ಲಿ ಮನೆಯಲ್ಲೆಲ್ಲ ಮುಗಿಸಿ ಪ್ಯಾಕ್ ಮಾಡಿಕೊಂಡು ಇನ್ನು ಬಂದ್ವಿ ಗದ್ದೆಗೆ ಬಂದರೆ ನೀವು ನೋಡ್ತಿರ್ಬೋದು, ಆಲ್ರೆಡಿ ನಮ್ಮ ಸುತ್ತಮುತ್ತ ಎಷ್ಟೊಂದು ಜನ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು. ಇದು ನಮ್ಮ ಪಕ್ಕದ ಹೊಲ ಗದ್ದೆಯಲ್ಲಿ ಯಾರೋ ಮಾಡ್ತಾಯಿದ್ರು. ನಾವು ಮಾಡೋದು ಇದೇ ಥರನೇ. ಎಲ್ಲರೂ ಸಾಮಾನ್ಯ ನಮ್ಮೂರ ಕಡೆ ಶಿವರಾತ್ರಿ ಹಬ್ಬದ ದಿನ ಇದೇ ರೀತಿ ಮಾಡೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಸುತ್ತಲೂ ನಮ್ಮ ಗದ್ದೆ. ಆ ಕಡೆ ಇನ್ನು ಯಾರ್ಯಾರೋ ತುಂಬ ಅವ್ರ ಗದ್ದೆಗೆಲ್ಲ ಹೋಗೋಕ್ಕೆ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಗದ್ದೆಯಲ್ಲಿ ನನಗಿಂತ ಮುಂಚೆನೇನೋ ನಮ್ಮ ಮಾವನ ಮಗ, ನಮ್ಮ ಅತ್ತೆಯವರು ಎಲ್ಲರೂ ಬಂದು ಆ್ಯಕ್ಚುಲಿ ರೆಡಿ ಮಾಡ್ತಾಯಿದ್ರು. ನನ್ನ ಮಗನ ಆ್ಯಕ್ಚುಲಿ ಅವ್ರ ಮಾವನ ಕೈಲಿ ಕೊಟ್ಟಿದ್ದೆ ಎತ್ತಿಟ್ಕೊಂಡಿದ್ರು. ಇನ್ನು ಪೂಜೆಗೆ ನಾವು ಕೂಡ ಗದ್ದೆಲಿ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಮನೆಯವರು ಕೂಡ ಇದು ಚಪ್ಪರ ಕಟ್ತೀವಿ ನಾವು. ಆ್ಯಕ್ಚುಲಿ ಚಪ್ಪರ ಅಂತ ಹೇಳಿದ್ರೆ ದೊಡ್ಡ ಚಪ್ಪರ ಏನಲ್ಲ. ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಎಲ್ಲ 4 ಸೈಡು ಕಡ್ಡಿ ಇಟ್ಬಿಟ್ಟು ಈ ಥರ ಹಿಂಗೆ ಚಪ್ರದ ಥರ ಹಾಕಿ ಅಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಇನ್ನು ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಇತ್ತು, ಅದನ್ನೆಲ್ಲ ನಮ್ಮ ಮಾವ ಕಟ್ ಮಾಡ್ತಾಯಿದ್ರು. ಅವ್ರು ಈ ಕಡೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಾವಿಲ್ಲಿ 3 ಜನಕ್ಕೆ ಮಾಡಿದ್ದು. ಇದು ಈ ಮರಕ್ಕೆ ಹೂವು ಕಟ್ತಾ ಇದ್ದಾರಲ್ಲ, ಇದು ಬಂದು ಆ್ಯಕ್ಚುಲಿ ನಮ್ಮ ಮುತ್ತಜ್ಜಿ, ನಾನು ಕೂಡ ನೋಡಿಲ್ಲ. ನಾವು ಹುಟ್ಟೋಕ್ಕೂ ಮುಂಚೆನೇ ಅವ್ರು ತೀರ್ಕೊಂಡಿದ್ರು. ಅವ್ರ ನೆನಪಿಗಾಗಿ ಒಂದು ತೆಂಗಿನ ಮರ ಹಾಕಿದ್ರು. ಈಗ ಅದು ಆಲ್ರೆಡಿ ಫಸಲು ಕೊಡುವಂಥ ಮರ, ದೊಡ್ಡ ಮರ. ನಾವು ನೋಡೇ ಇರಲಿಲ್ಲ ಈ ಅಜ್ಜಿ ಬಗ್ಗೆ, ನನಗೆ ಗೊತ್ತೂ ಇಲ್ಲ. ಮುತ್ತಜ್ಜಿ ಅಷ್ಟೇ ನನಗೆ ಗೊತ್ತಿರೋದು. ಅವ್ರಿಗೆ ಮರಕ್ಕೆ ಇಡ್ತಾಯಿದ್ರು. ಇವ್ರಿಗೆ ಯಾವುದೇ ರೀತಿ ಚಪ್ಪರ ಏನು ಹಾಕಲಿಲ್ಲ ನಾವು, ಯಾಕೆಂತ ಹೇಳಿದ್ರೆ ಮರ ಬೆಳೆಸಿದ್ರಲ್ವ, ಹಾಗಾಗಿ. ಇನ್ನು ಈ ಕಡೆ ನಮ್ಮ ಮಾವನಿಗೆ ರೆಡಿ ಮಾಡ್ತಾಯಿದ್ರು. ಮಾವ ಅಂದರೆ ನಮ್ಮ ಅಮ್ಮನ ದೊಡ್ಡಣ್ಣ, ದೊಡ್ಡ ಮಾವ. ಅಲ್ಲಿ ಕೂತಿರೋರು ಆ್ಯಕ್ಚುಲಿ ನಮ್ಮ ಅತ್ತೆ. ನಮ್ಮ ಮಾವನ ಹತ್ರನೇ ಕೂತ್ಕೊಂಡು ಅಳ್ತಾಯಿದ್ರು. ನಮ್ಮ ಮಾವನ ನೆನೆಸ್ಕೊಂಡು. ಇನ್ನೇನು ಪಾಪ ಎಲ್ಲರೂ ಕಾಮನ್ ಅಲ್ವ ಹಳ್ಳಿ ಕಡೆ, ಈ ಸಮಾಧಿ ಕಡೆ ನೋಡಿದಾಗ ಅಳೋದು. ಇನ್ನು ಅಲ್ಲೂ ಕೂಡ ನಮ್ಮ ಮಾವನಿಗೆ ರೆಡಿ ಮಾಡ್ತಾಯಿದ್ವಿ. ಈ ಕಡೆ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಅದು ನಮ್ಮ ತಾತ. ಎಲ್ಲರೂ ನೆಂಟರು ಬಂದಿದ್ದರು, ಅವರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾವು ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಈಗ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಡ್ತಾಯಿದ್ದೆ. ಹಂಗೆ ಇಲ್ಲಿ ಸ್ವಲ್ಪ ಪೂಜೆಗೆ ಒಂದು ಸ್ವಲ್ಪ ಹೆಸ್ರುಬೇಳೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಏನೇನು ಬೇಕೋ ನಾನು ಈರುಳ್ಳಿ ಮತ್ತು ಕಾಳು ಎಲ್ಲ ನೆನೆಸಿ ಇಟ್ಟಿದ್ರಲ್ಲ, ಅದಕ್ಕೆಲ್ಲ ಕಟ್ ಮಾಡಿ ಅದೊಂದು ಇಡಬೇಕಾಗಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಬಾಕಿ ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ. ಇದು ವಾಡಿಕೆ, ಆ್ಯಕ್ಚುಲಿ ಅವ್ರು ಏನು ನಡೆಸ್ಕೊಂಬಂದಿರ್ತಾರೋ ಅದು ನಾವು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಗದ್ದೆಯಲ್ಲೇ ಮಾಡಬೇಕು. ಹೆಸ್ರುಬೇಳೆಗೆ ಏನೇನು ಬೇಕು ಅಂತ ಅವ್ರು ಏನೇನು ಹಾಕಕ್ಕೆ ತಂದಿದ್ವಲ್ಲ ಹೆಸ್ರುಬೇಳೆಗೆ, ಈರುಳ್ಳಿ, ಸೌತೆಕಾಯಿ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ ನಾನು. ಆ್ಯಕ್ಚುಲಿ ನಮ್ಮ ಮಾವನ ಮಗ ಅಂತೂ ನನ್ನ ರೇಗಿಸ್ತಾ ಇದ್ದ, ಅಕ್ಕ ಬಿಸಿಲಿದೆ ಮಾಡ್ತಾಯಿದ್ಯಾ ಹಾಗೆ ಹಿಂಗೆ ಅಂತ. ನಾನು ಬೈತಾ ಇದ್ದೆ. ಕಾಮಿಡಿ ಮಾಡಿಕೊಂಡು, ಮತ್ತು ಜಾಸ್ತಿ ಕಾಮಿಡಿ ಮಾಡಿದ್ರೆ ಎಲ್ಲ ಮಾವ ಇರ್ತಾರಲ್ಲ ಅಂತ ಬೈತಾರೆ ಅಂತ ಹೇಳಿ ಸುಮ್ಮನಾದ್ವಿ. ಹಾಗೆ ಇಲ್ಲೂ ಕೂಡ ಇನ್ನು ಪೂಜೆ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ವಿ.
ನಾನು, ನಮ್ಮ ಚಿಕ್ಕತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಅಕ್ಕ, ಅಕ್ಕನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಾವನ ಮಕ್ಕಳು ಎಲ್ಲರೂ. ಸೊ ಎಲ್ಲರೂ ಒಬ್ರಿಗೆ ಫಸ್ಟ್ ನಮ್ಮ ಮುತ್ತಜ್ಜಿಗೆ, ಆಮೇಲೆ ನಮ್ಮ ತಾತಂಗೆ, ಆಮೇಲೆ ನಮ್ಮ ಮಾವಂಗೆ ಈ ಥರ ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ರು. ಇನ್ನು ನಾನು ಕೂಡ ಪೂಜೆ ಮಾಡೋಣ ಅಂತ ಹೊರಟೆ. ಪೂಜೆ ಮಾಡಿಬಿಟ್ಟು ಇನ್ನೇನು ನಾವು ಕೂಡ ಮನೆಗೆ ಹೋಗ್ತೀವಿ. ನಮ್ಮ ಅತ್ತೆ ಅಂತೂ ತುಂಬ ಫೀಲಿಂಗಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಮಾವ ಇಲ್ವಲ್ಲ, ಹಾಗಾಗಿ ಈಗ ನನ್ನ ಮಗಳು, ನಾನು, ನಮ್ಮ ಮನೆಯವರು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ನನ್ನ ಮಗಳಂತೂ ಉಲ್ಟಾ ಹೋಗ್ತಿದ್ದಾಳೆ. ನಮ್ಮ ಮನೆಯವರು ಹಂಗಲ್ಲ ಹಿಂಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ನನ್ನ ಮಗಳನ್ನ ಕರ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ. ಪೂಜೆ ಮಾಡಿ ಇಲ್ಲಿಂದ ನಾವು ಏನು ತಂದಿರ್ತೀವಲ್ವ ಅದೆಲ್ಲ ಒಂದು 4 ಜನಕ್ಕೆ ಹಂಚಿ, ಅಂದರೆ ತುಂಬ ಜನ ಇದ್ದಾರೆ ಗದ್ದೆಯಲ್ಲಿ. ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ತುಂಬ ಅವ್ರವ್ರ ಗದ್ದೆಯಲ್ಲಿ ಯಾರ್ಯಾರನ್ನ ಮಣ್ಣು ಮಾಡಿರ್ತಾರೋ ಅವರಿಗೆಲ್ಲ ಇದೇ ರೀತಿ ನಾವು ಎಲ್ಲರೂ ಹಾಕಿ ಪೂಜೆ ಮಾಡ್ತಾಯಿರ್ತಾರೆ. ನಾನು ಈಗಾಗಲೇ ನಿಮಗೆ ತೋರಿಸ್ದೆ ಫಸ್ಟೆಲ್ಲ ಹೆಂಗೆ ಮಾಡ್ತಾಯಿದ್ರು ಅಂತ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಮಾಡ್ಕೊಂಡು ಹೋಗಿದ್ರು. ನಮ್ಮದೇ ಲೇಟ್ ಆಯಿತು. ಸೊ ಲೇಟಾದರೂ ಮಾಡಲೇಬೇಕಲ್ಲ, ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೇನಾದರೂ ಕಷ್ಟ ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ನಮ್ಮ ಮಾವ. ಹಾಗಾಗಿ ಸೊ ಈಗ ಫೈನಲಿ ನಾನು ಕೂಡ ಪೂಜೆ ಮಾಡೋಣ ಅಂತ ಬಂದೆ. ಇಲ್ಲಿ ಪೂಜೆ ಮಾಡಿ, ನಮ್ಮ ಮಾವನಿಗೆ ಪೂಜೆ ಮಾಡಿ, ಆ ಕಡೆ ಅಜ್ಜಿ ತಾತನ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಅವ್ರಿಗೂ ಕೂಡ ಪೂಜೆ ಮಾಡೋಕ್ಕೆ ಹೋಗಬೇಕೀಗ. ಸೊ ಏನೋ ಒಂದು ನೆಮ್ಮದಿ, ಅವ್ರೇನು ಅಂದ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಕೂಡ ಮಾಡಿ ನಮಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇದೇ ಥರ ಎಲ್ಲರನ್ನೂ ಕಾಪಾಡ್ಕೊಂಡು ಹೋಗಿ ಅಂತ ಕೇಳ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳಿ ಕೇಳ್ಕೊತ. ಇನ್ನು ನನ್ನ ಮಗ ಅಳ್ತಿದ್ದ, ಹಾಗಾಗಿ ಅವನ್ನ ನಮ್ಮ ಮಾವನೇ ಎತ್ಕೊಂಡಿದ್ದಾರೆ. ಈಗ ಎತ್ಕೊಂಡು ಯಾರಾದರೂ ಎತ್ಕೊಂಡಿರಲೇಬೇಕು ಅವನ್ನ, ಇಲ್ಲಾಂದರೆ ಅವ್ನು ಬಿಡಲ್ಲ. ಸೊ ಈಗ ಅಳ್ತಾ ಇರ್ತಾನೆ ಯಾವಾಗಲೂ. ನಮ್ಮನ್ನು ನೋಡಿಬಿಟ್ರಂತೂ ಇದ್ದಿದ್ದು ಜಾಸ್ತಿ ಮಾಡ್ತಾ ಇರ್ತಾನೆ ಅವನು. ನೀವು ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ನಾವು ಫೈನಲಿ ಮುಗಿಸ್ಬಿಟ್ಟು ಈಗ ನಾವೇನು ಮಾಡಿದ್ವಲ್ವ ಅದನ್ನು ಒಂದಷ್ಟು ಜನಕ್ಕೆ ಹಂಚ್ತಾ ಇದ್ದಾರೆ ಆ ಕಡೆ ನಮ್ಮ ಮಾವ ಆಲ್ರೆಡಿ. ಅದನ್ನು ನಾವು ಏನು ಇಟ್ಟಿದ್ದೀವೋ ಅದು ಯಾವುದೂ ಅಲ್ಲೇ ಏನು ಇಡಲ್ಲ, ನಾವೇ ತೊಗೊಂಡು ಅಲ್ಲೇ ತಿಂತೀವಿ. ಒಂದು ಸ್ವಲ್ಪ ಹೊತ್ತು ಅಷ್ಟೇ ಪೂಜೆ ಮಾಡಿ, ಒಂದು 10 ನಿಮಿಷ ಅವ್ರಿಗಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೈ ಎಲ್ಲ ಮುಗಿದು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ನಾವು ಇಟ್ಟಿದ್ವಲ್ಲ ಅದೆಲ್ಲ ನಾವೇ ತಿಂದು ಅಲ್ಲಿಂದ ಬರ್ತೀವಿ. ಸೊ ಇವಾಗ ಆಲ್ರೆಡಿ ಎಲ್ಲರೂ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ತೊಗೊಳ್ತಾ ಇದ್ದಾರೆ. ನಾನಂತೂ ತುಂಬ ಪಾನಕ ಮಾಡಿದ್ವಿ, ತುಂಬ ಚೆನ್ನಾಗಿ ಕುಡಿದ್ಬಿಟ್ಟೆ. ಪಾನಕ ಚೆನ್ನಾಗಿತ್ತು. ಹೆಂಗಿದ್ರೂ ಬಿಸಿಲು ಟೈಮಲ್ವ ಅದು, ಹಾಗಾಗಿ ಪಾನಕ ತೊಗೊಂಡು ಕುಡಿದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಏನಪ್ಪ ಅಂತ ಹೇಳಿದ್ರೆ ಖುಷಿಯಾಗಿರ್ತೀವಿ ನಾವು. ಈ ಥರ ಎಲ್ಲೋ ಒಂದು ಕಡೆ ಬೇಜಾರು ಆಗಿಬಿಡುತ್ತೆ, ಅಯ್ಯೋ ಈ ಥರ ಮಾಡ್ತಾರಲ್ಲ ಅಂಥೇಳಿ. ಅಂದರೆ ನಾವು ನೋಡೇ ಇಲ್ವಲ್ಲ ಅವ್ರನ್ನ, ಹಾಗಾಗಿ ಮುತ್ತಜ್ಜಿನಂತೂ ನಾನು ನೋಡಿಲ್ಲ. ಈಗ ಯಾರಿಗೆ ಪೂಜೆ ಮಾಡ್ತಾಯಿದ್ದೀವಲ್ಲ ಇದು ಆ್ಯಕ್ಚುಲಿ ನಮ್ಮ ದೊಡ್ಡ ಮಾವ. ಇವರು ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ರು ಇದ್ದಾಗ ಊರಲ್ಲಿ. ನಾವೇನಾದರೂ ಗಂಡ ಹೆಂಡತಿ ಆಗಲಿ, ನಮ್ಮ ಮಕ್ಕಳನ್ನಾಗಲಿ ಯಾರಾದರೂ ಜಗಳ ಆಡಿದ್ರೆ ಏನಾದರೂ ಒಬ್ಬರು ಇರಲೇಬೇಕಲ್ಲ ಕೇರ್ ಮಾಡೋರು. ಈ ಮಾವ ಅಂತೂ ತುಂಬ ನಮ್ಮನ್ನು ಕೇರ್ ಮಾಡ್ತಾಯಿದ್ರು. ಈಗ ಅನಿಸ್ತಾ ಇದೆ ಇವಾಗ ಯಾರೂ ಇಲ್ವಲ್ಲ ಅಂಥೇಳಿ. ನಾನಂತೂ ಕೇಳ್ಕೊತಾ ಇದ್ದೆ, ಎಲ್ಲರನ್ನೂ ಏನೇ ಕಷ್ಟ ಬಂದ್ರೂ ತಡ್ಕೊಳೋ ಶಕ್ತಿ ಕೊಡು ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ನಾನೇನು ಕೇಳ್ಕೊಳ್ಳಿಲ್ಲ. ಸೊ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ, ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ, ಕಷ್ಟನ ತಡ್ಕೊಳಂಗಾದರೆ ಸಾಕಪ್ಪ ಅನ್ನೋದಷ್ಟೇ ನಾನು ಕೇಳ್ಕೊತಾ ಇದ್ದೆ. ನಮ್ಮ ಅಕ್ಕ ಅಂತೂ ನನ್ನ ನೋಡಿ ನಗ್ತಾಯಿದ್ರು, ಓ ನೀನು ನಮ್ಮ ಮಾವ, ನಮ್ಮ ಅಪ್ಪನ ಥರನೇ ಅಂತ. ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತು ನಾವು ಹೊರಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.